ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೋದ್ರಿ. ಈಗಾಗಲೇ ಏನು ಸ್ಥಳೀಯ ಚುನಾವಣೆಗೋಸ್ಕರ ಕಾಯ್ತಾ ಇದ್ವಿ. ಒಬ್ಬ ಶಾಸಕನಾಗಿ ಏನು ನಮ್ಮನ್ನು ದುಡಿದಿರ್ತಕ್ಕಂಥ ನಾಯಕನ ಚುನಾವಣೆಗೋಸ್ಕರ ಅವ್ರಿಗೆ ಗೆಲ್ಲಿಸೋದು ನನ್ನ ಧರ್ಮ ಆಗ್ತದೆ. ಆ ಚುನಾವಣೆಗೋಸ್ಕರ ಕಾಯ್ತಿದ್ವಿ. ಚುನಾವಣೆ ಅನೌನ್ಸ್ ಆಗಿದೆ. ಈಗಾಗಲೇ DCC ಬ್ಯಾಂಕು ಅನೌನ್ಸ್ ಆಗಿದೆ. ಅಧಿಕೃತವಾಗಿ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟು ಎಲ್ಲ ರೀತಿಯೂ ಸಿದ್ಧವಾಗಿದ್ದಾರೆ. ಸೊ ಅದೇ ರೀತಿ ಕೂಡ ಡೈರಿ ಕ್ಯಾಂಡಿಡೇಟ್ ಕೂಡ 2 ಕ್ಯಾಂಡಿಡೇಟ್ಗಳು ಸಿದ್ಧವಾಗಿದ್ದಾರೆ. ಇನ್ನು ಯಾರನ್ನು ಬಹಿರಂಗಪಡಿಸಿಲ್ಲ, ಯಾರನ್ನಂತ ಅನೌನ್ಸ್ ಮಾಡಿಲ್ಲ. ನಾವು ಹೈಕಮಾಂಡ್ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸೂಕ್ತ ಸಂದರ್ಭ ನೋಡಿ ಕೆಲವೇ ದಿನಗಳಲ್ಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ವಿ. ಯಾವ ವ್ಯಕ್ತಿಗಳನ್ನು ಕೂಡ ಇದುವರೆಗೂ ಒಂದು ವ್ಯಕ್ತಿ ಕೂಡ ಆಲ್ರೆಡಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ ನಾನು ಉತ್ತರಗಳಲ್ಲಿ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ ಹೇಳಿದ್ದಾರೆ. ಕುಮಾರಣ್ಣವರೇ ಡೈರೆಕ್ಟಾಗಿ ಹೇಳಿದ್ದಾರೆ, ನಂದಲ್ಲ. ನಾನು ಗೋಲ್ಡ್ ಶಾಪ್ ಇನಾಗ್ರೇಷನ್ ಸಂದರ್ಭದಲ್ಲಿ ಕುಮಾರಣ್ಣವರೇ ಹೇಳಿದ್ದಾರೆ, ಹಾಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಯಾರಿಗೂ ಬಿಡಬೇಡ ಅಂತ ಹೇಳಿದ್ದಾರೆ. ಅದರಿಂದ ಹಾಲಿ ಬಿಟ್ಟು ಇನ್ನಿರ್ತಕ್ಕಂಥ ಉಳಿದ ಸ್ಥಾನಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಇನ್ನೂ ಯಾರಂತ ನಾವು ಗುರುತು ಮಾಡಿಲ್ಲ. ಅಲ್ಲ ಸರ್, DCC ಬ್ಯಾಂಕ್ ಈಗಾಗಲೇ ರಘುಪತ್ ರೆಡ್ಡಿ ಅವರು ಹೋದ ಸರಿ ನಿಂತು ಸೋತಿದ್ದಾರೆ, ಮತ್ತೆ ಅವ್ರಿಗೆ ಕೊಡ್ತೀರಾ ಅಂತ? 100%. ಯಾಕೆ ನಾನು 18ರಲ್ಲಿ ಸೋತು ಮತ್ತೆ 23 ಗೆದ್ದಿಲ್ವಾ? ಹಂಗೆ ಸೋತಿರ್ತಕ್ಕಂಥ ವ್ಯಕ್ತಿ ಗೆಲ್ಲ ಧರ್ಮ. ಈಗಾಗಲೇ ಕೂಡ ಆಪೋಸಿಟರ್ ಕೂಡ ಅವ್ರ ಬಗ್ಗೆ ಸಿಂಪತಿ ಬಂದಿದೆ. ಅವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಲಾಸ್ಟ್ ಟೈಮ್ ಬಿಟ್ಕೊಟ್ಟಿದ್ದಾರೆ, ಈ ಸರಿ ಬಿಟ್ಕೊಡೋಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ. ಯಾರು ಸರ್ ಕೇಳಿ ಬಹಿರಂಗ ಪಡಿಸೋಕ್ಕಾಗಲ್ಲ, ಕೇಳಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ನೀಲಕಂಠೇಗೌಡರು ನಮ್ಮನ್ನೇ ಕೇಳಿದಾಗ ನಾವೆಲ್ಲ ಹೆಲ್ಪ್ ಮಾಡಿದ್ದೀವಿ. ಈ ಸಲ ಸಂದರ್ಭ ಬಂದಾಗ ಕೂಡ ನಾವು ಕೇಳ್ತೀವಿ, ದಯವಿಟ್ಟು ಬಿಟ್ಕೊಡಿ ಅಂತ ಕೇಳ್ತೀವಿ. ಲಾಸ್ಟ್ ಟೈಮ್ ರಘುಪತ್ ಸೋತವ್ರೆ, ಅವ್ರ ಬಗ್ಗೆ ಸಿಂಪತಿ ಇದೆ, ಕೇಳ್ತೀವಿ, ಖಂಡಿತವಾಗ್ಲೂ ಆಗುತ್ತೆ. ಅದೇ ರೀತಿ ಒಂದು ಕಡೆ ಆ ಮನೆಯಿಂದಾನೇ ಒಂಚೂರು ಪ್ರಚಾರ ಆಗ್ತಾ ಇದೆ. ಯಾವ ಮನೆಯಿಂದ? ನೀಲಕಂಠೇಗೌಡ ಅವರ ಮನೆಯಿಂದಾನೇ ಒಬ್ಬ ವ್ಯಕ್ತಿ ನಿಲ್ಬೋದು ಅಂತ. ಪ್ರಜಾಪ್ರಭುತ್ವ ಹಕ್ಕು ಯಾರು ಬೇಕಾದ್ರೆ ನಿಲ್ಬೋದು. ಆ ವ್ಯಕ್ತಿ ಇವತ್ತು ನಮ್ಮೆಲ್ಲ ಮರೆಯಾಗಿದ್ದಾರೆ. ಆ ಕುಟುಂಬಕ್ಕೆ ಇನ್ನೂ ಬೇಗ ಆದಷ್ಟು ಬೇಗ ಮರೆಸುವಂಥ ಶಕ್ತಿ ಧೈರ್ಯವನ್ನು ಕೊಡಲಿ ಅಂತ ನಾನು ಕೇಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳು ರೆಡಿಯಾಗಿದ್ದಾರೆ. ಖಂಡಿತವಾಗ್ಲೂ ನಾವು ಅಖಾಡಕ್ಕೆ ಸಿದ್ಧವಾಗಿದ್ದೀವಿ. ಇನ್ನೂ ಕೂಡ ಅಧಿಕೃತವಾಗಿ ಈ ವಾರದಲ್ಲಿ ನಾಳೆ ಅಥವಾ ನಾಳಿದ್ದು ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀವಿ. ಸರ್, ಇವಾಗ ಡೇರಿದು 2 ಇದೆ. ಒಂದು ಆಲ್ರೆಡಿ ಹಾಲಿ ಅವ್ರಿಗೆ ಕೊಡ್ತಾರೆ, 2ನೇ ಜಾಸ್ತಿ ಫೈಟ್ ಬಿದ್ದಿದೆ ನನಗಂತ ಪಕ್ಷದಲ್ಲಿ ಕೇಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ. ಇಡೀ 224 ಕ್ಷೇತ್ರದಲ್ಲಿ MLA ಕ್ಯಾಂಡಿಡೇಟ್ಗಳು ಹೈಯೆಸ್ಟ್ ಕ್ಯಾಂಡಿಡೇಟ್ ಇದ್ದು 36 ಜನ ಬಂದು ಮುಳುವಾಗ್ಲಲ್ಲಿ. ಅವರು ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳಲ್ಲ. ಅಭ್ಯರ್ಥಿ ಯಾರು ನಾವು ಘೋಷಣೆ ಮಾಡ್ತೀವಿ ಅವ್ರ ಅಭ್ಯರ್ಥಿ. ನಾವಿನ್ನೂ ಯಾವ ವ್ಯಕ್ತಿಗಳನ್ನು ಅಭ್ಯರ್ಥಿಗೆ ಘೋಷಣೆ ಮಾಡಿಲ್ಲ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಗೊಂದಲ ಇಲ್ಲ. ಗೊಂದಲ ಇದ್ರೂ ಕೂಡ ಭಗವಂತ ನನ್ನ ಶಕ್ತಿ ಕೊಟ್ಟಿದ್ದಾನೆ, ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಬಗೆಹರಿಸೋ ಶಕ್ತಿ ಕೊಟ್ಟಿದ್ದು ಬಗೆಹರಿಸ್ತೀನಿ. ಶಾಮೇಗೌಡರು ಅಂತ ಹೇಳಿ ಅಲ್ಲ, ಶಾಮೇಗೌಡರು ಕೇಳಿದ್ದಾರೆ, BMC ಗೌಡರು ಕೇಳಿದ್ದಾರೆ, ಕೊಲ್ಲಳ್ಳಿ ಜಗದೀಶ ಕೇಳಿದ್ದಾರೆ. ಆ 3 ಜನ ನಾನು ಕೂತು ಸರಿಪಡಿಸಿ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ಒತ್ಕೊಂಡಿದೆ, ನಾವು ಮಾಡ್ತೀವಿ. ಅಲ್ಲ, ಆನಂದ್ ರೆಡ್ಡಿ ಅವರು ಇದ್ದಾರೆ ಅಂತ? ಇಲ್ಲ, ಆನಂದ್ ರೆಡ್ಡಿ ಅವರು ನನಗೆ ಹೇಳಿದ್ದಾರೆ, ನನಗೆ ಮೊದಲೇ ಹೇಳಿದ್ದಾರೆ. ಆ ಥರ ಏನಿಲ್ಲ. ಸೊ ಆನಂದ್ ರೆಡ್ಡಿದು ಇದು ಬೇರೆ ಆಗ್ತದಲ್ವಾ, ಅದು ಬೇರೆ ಆಗ್ತದಲ್ವಾ, ಇದು ಈ ಕಡೆ ಬರೋದಿಲ್ಲ. ಆನಂದ್ ರೆಡ್ಡಿ ಅವರು ಆ ಮಟ್ಟಕ್ಕೆ ಹೋಗಿಲ್ಲ. ಅವ್ರು ನನ್ನ ಹತ್ರ ಡಿಸ್ಕಷನ್ ಮಾಡಿಲ್ಲ, ಅವ್ರು ಮಾಡೋದಿಲ್ಲ. 3ರಲ್ಲಿ ಒಬ್ಬರನ್ನಂತ ಆಯ್ಕೆ ಮಾಡ್ತೀವಿ. 3ರನ್ನು ಒಬ್ಬನ ವ್ಯಕ್ತಿನ ಸರಿಪಡ್ತಕ್ಕಂಥ ಬೇಗ ನಮಗೆ ಶಕ್ತಿ ಕೊಟ್ಟವನ್ನ ನಾವು ಮಾಡ್ತೀವಿ. ಇನ್ನು ಯಾವ ವ್ಯಕ್ತಿನೂ ನಾವು ಇದು ಮಾಡಿಲ್ಲ, ಯಾರಂತ ಹೇಳಿಲ್ಲ. ಪ್ರಚಾರ ಯಾವಾಗಿಂದ ಕೈಗೊಳ್ತೀರಿ ಸರ್? ಪ್ರಚಾರ ಯಾವಾಗಿಂದ ಕೈಗೊಳ್ತೀರಾ? ಇದೇ ವಾರದಲ್ಲಿ ಎಲ್ಲ ಚರ್ಚೆ ಮಾಡಿ ಎಲ್ಲ ರಥವನ್ನು ನಾವು ರೆಡಿಯಾಗಿ ಕೂತು ನಿಮ್ಮನ್ನ ಕರ್ಕೊಂಡು ಪ್ರಚಾರ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.